ರನ್ಯಾ ವಿರುದ್ಧ ಗೋಲ್ಡ್ ಬಿಸ್ಕೆಟ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಬಂಗಾರಿ ಬೆಡಗಿಯ ಸೀಕ್ರೆಟ್ಸ್. ರನ್ಯಾ ರಾವ್ಗೂ ಸಿನಿಮಾ ನಟಿಯರಿಗೂ ನಂಟಿದ್ಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ರನ್ಯಾ ವಿರುದ್ಧ ಗೋಲ್ಡ್ ಬಿಸ್ಕೆಟ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಬಂಗಾರಿ ಬೆಡಗಿಯ ಸೀಕ್ರೆಟ್ಸ್ ಅಂತಾನೆ ಹೇಳಬಹುದು. ಬಗೆದಷ್ಟು ಬಯಲಾಗ್ತಾ ಇದೆ. ರನ್ಯಾ ರಾವ್ಗೂ ಸಿನಿಮಾ ನಟಿಯರಿಗೂ ನಂಟಿದ್ಯಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಅಕ್ರಮ ಚಿನ್ನ ಸಾಗಾಟಕ್ಕೆ ನಟಿಯರು ಸಹಾಯವನ್ನ ಮಾಡಿದ್ರಾ ಈಕೆಗೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ಅಶ್ವವೇಗದಲ್ಲಿ ಬಂಗಾರಿ ಬೆಡಗಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೀಗ ಪತ್ತೆಯಾಗ್ತಾ ಇದೆ. ರನ್ಯಾ ವಿರುದ್ಧ ಗೋಲ್ಡ್ ಬಿಸ್ಕೆಟ್ ಕೇಸ್ಗೆ ಇದೀಗ ಸ್ಫೋಟಕ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಬಂಗಾರಿ ಬೆಡಗಿಯ ಸೀಕ್ರೆಟ್ಸ್ ಅಂತಾನೆ ಹೇಳಬಹುದು. ಇನ್ನು ರನ್ಯಾ ರಾವ್ಗೂ ಸಿನಿಮಾ ನಟಿಯರಿಗೂ ನಂಟಿದ್ಯಾ? ಹಾಗಾದ್ರೆ ಯಾರ್ಯಾರು ಆ ನಟಿಯರು ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಕ್ರಮ ಚಿನ್ನ ಸಾಗಾಟಕ್ಕೆ ನಟಿಯರು ಸಹಾಯ ಮಾಡಿದ್ರಾ? ಅಶ್ವವೇಗದಲ್ಲಿ ಬಂಗಾರಿ ಬೆಡಗಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೀಗ ಲಭ್ಯವಾಗ್ತಾ ಇದೆ. ಸಾಕಷ್ಟು ಸ್ಯಾಂಡಲ್ವುಡ್ ನಟಿಯರು ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ದಾರೆ. ಅಕ್ರಮ ಚಿನ್ನ ಸಾಗಾಟ ಮಾಡಲು ನಟಿಯರ ಬಳಕೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಚಿನ್ನ ತರಲು ರನ್ಯಾ ರಾವ್ಗೆ ಸಹಾಯವನ್ನ ಮಾಡಿದ್ರಾ ನಟಿಯರು ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ದುಬೈನಿಂದ ಸ್ಮಗ್ಲಿಂಗ್ ಅನ್ನ ಮಾಡಲು ರನ್ಯಾಗೆ ನಟಿಯರು ಹೆಲ್ಪ್ ಮಾಡಿದ್ರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಕೆಲ ಸಿನಿಮಾ ಮತ್ತು ಸೀರಿಯಲ್ ನಟಿಯರಿಂದ ಸಹಾಯದ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಚಿನ್ನ ಸಾಗಾಟದ ಬಗ್ಗೆ ಡಿಆರ್ಐನಲ್ಲಿ ಸ್ಫೋಟಕ ಮಾಹಿತಿ ಕೂಡ ಲಭ್ಯವಾಗಿದೆ. ಮಾಹಿತಿ ಕೂಡ ಸಿಕ್ಕಿದೆ. ಶಂಕಿತ ನಟಿಯರ ಪಟ್ಟಿಯನ್ನ ರೆಡಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಅಕ್ರಮ ಚಿನ್ನ ಸಾಗಾಟವನ್ನ ಮಾಡಲು ನಟಿಯರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಚಿನ್ನ ತರಲು ರನ್ಯಾ ರಾವ್ಗೆ ಸಹಾಯವನ್ನ ಮಾಡಿದ್ರಾ ನಟಿಯರು ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ದುಬೈನಿಂದ ಸ್ಮಗ್ಲಿಂಗ್ ಅನ್ನ ಮಾಡಲು ರನ್ಯಾಗೆ ನಟಿಯರು ಹೆಲ್ಪ್ ಅನ್ನ ಮಾಡಿದ್ರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಕೆಲ ಸಿನಿಮಾ ಮತ್ತು ಸೀರಿಯಲ್ ನಟಿಯರಿಂದ ಈಗಾಗಲೇ ಸಹಾಯವನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಚಿನ್ನ ಸಾಗಾಟದ ಬಗ್ಗೆ ಡಿಆರ್ಐನಲ್ಲಿ ಇದೀಗ ಸ್ಫೋಟಕ ಮಾಹಿತಿಗಳು ಕೂಡ ಪತ್ತೆಯಾಗಿದೆ. ಶಂಕಿತ ನಟಿಯರ ಪಟ್ಟಿಯನ್ನ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ರೆಡಿ ಮಾಡ್ತಾ ಇದ್ದಾರೆ. ಆ ಲಿಸ್ಟ್ ನಲ್ಲಿ ಯಾವ್ಯಾವ ನಟಿಯರು ಇರಬಹುದು ಎನ್ನುವ ಕುತೂಹಲ ಕೂಡ ಮೂಡ್ತಾ ಇದೆ. ಯಾವ್ಯಾವ ನಟಿಯರು ಇರಬಹುದು ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ದೊಡ್ಡ ಸಿನಿಮಾಗಳ ಆಮಿಷ ಒಡ್ಡಿ ಜಾಲಕ್ಕೆ ತಳ್ಳಿರುವ ಶಂಕೆ ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ದುಬೈ ಪ್ರವಾಸ ಮಾಡಿದವರ ಲಿಸ್ಟ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು. 5 ವರ್ಷಗಳಲ್ಲಿ ಹೆಚ್ಚಿನ ದುಬೈ ಪ್ರವಾಸ ಮಾಡಿರೋ ನಟ ನಟಿಯರ ಲಿಸ್ಟ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಕೊರೋನಾ ನಂತರ ಶೂಟಿಂಗ್ ನೆಪದಲ್ಲಿ ಅನೇಕರಿಂದ ದುಬೈ ಪ್ರವಾಸವನ್ನ ಕೂಡ ಮಾಡಲಾಗಿದೆ. ಇದೀಗ ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಸ್ಟಾರ್ಸ್ ವಿಸಿಟ್ ಯಾರ್ಯಾರು ದುಬೈಗೆ ಹೋಗಿದ್ರು ಅವರ ಲಿಸ್ಟ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ದೊಡ್ಡ ಸಿನಿಮಾಗಳ ಆಮಿಷವನ್ನ ಒಡ್ಡಿ ಈ ಜಾಲಕ್ಕೆ ಸಿಲುಕಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು 5 ವರ್ಷದಲ್ಲಿ ದುಬೈ ಪ್ರವಾಸವನ್ನ ಯಾವ್ಯಾವ ನಟ ನಟಿಯರು ಮಾಡಿದ್ರು ಅಂದ್ರೆ ಕೊರೋನಾ ಆದ ನಂತರ ಏನು ಕೊರೋನಾ ಆಗಿತ್ತು ಅದಾದ ನಂತರ ಯಾವ್ಯಾವ ನಟ ನಟಿಯರು ದುಬೈಗೆ ಪ್ರವಾಸವನ್ನ ಮಾಡಿದ್ರು ಅವರೆಲ್ಲರ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು ಎನ್ನುವ ಮಾಹಿತಿ ಕೂಡ ಇದೀಗ ಸಿಗ್ತಾ ಇದೆ. ಇದೀಗ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ದುಬೈ ಪ್ರವಾಸ ಮಾಡಿರುವ ನಟ ನಟಿಯರ ವೆಚ್ಚದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ವಿವಿಧ ತಂಡಗಳನ್ನ ರಚಿಸಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಧಿಕಾರಿಗಳು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆ ನಟಿಯರ ಖರ್ಚು ವೆಚ್ಚ ಎಲ್ಲವನ್ನ ಭರಿಸಿರೋದು ರನ್ಯಾನ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಪ್ರವಾಸ ಮೂಲಕ ದುಬೈಗೆ ಹಣ ವರ್ಗಾವಣೆಯನ್ನ ಮಾಡಿ ಚಿನ್ನವನ್ನ ಖರೀದಿಸಿದ್ರಾ? ಬೆಂಗಳೂರಿಗೆ ಸೆಲೆಬ್ರಿಟಿ ನೆಪದಲ್ಲಿ ಬಂದು ತಪಾಸಣೆ ಇಲ್ಲದೆ ಬಚಾವಾದ್ರ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಹಲವು ಅನುಮಾನವನ್ನ ಮೂಡಿಸಿದೆ. ನಟ ನಟಿಯರ ದುಬೈ ಪ್ರವಾಸ ಯಾರ್ಯಾರು ದುಬೈ ಪ್ರವಾಸವನ್ನ ಮಾಡಿದ್ರು ಅವರೆಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ದುಬೈ ಪ್ರವಾಸ ಮಾಡಿರುವ ನಟ ನಟಿಯರ ವೆಚ್ಚದ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ವಿವಿಧ ತಂಡಗಳನ್ನ ಈಗಾಗಲೇ ರಚಿಸಿ ಯಾರ್ಯಾರು ದುಬೈ ಪ್ರವಾಸವನ್ನ ಮಾಡಿದ್ರು ಅವರೆಲ್ಲರ ಲಿಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅವರ ಏನು ಖರ್ಚು ವೆಚ್ಚ ಇತ್ತು ಆ ಎಲ್ಲಾ ಖರ್ಚು ವೆಚ್ಚವನ್ನ ರನ್ಯಾ ಅವರೇ ಭರಿಸಿದ್ರಾ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂತದ್ದು. ಸಾಕಷ್ಟು ನಟ ನಟಿಯರು ಇದರಲ್ಲಿ ಭಾಗಿಯಾಗಿದ್ದಾರೆ. ಏನು 2020 ಆದ್ಮೇಲೆ ಯಾವ್ಯಾವ ನಟ ನಟಿಯರು ಈಗಾಗಲೇ ದುಬೈ ಪ್ರವಾಸವನ್ನ ಕೈಗೊಂಡಿದ್ದಾರೆ? ಶೂಟಿಂಗ್ ಸಂದರ್ಭ ಇರಬಹುದು, ಫ್ಯಾಮಿಲಿ ಜೊತೆ ಇರಬಹುದು, ಹೀಗೆ ದುಬೈ ಪ್ರವಾಸವನ್ನ ಯಾವ್ಯಾವ ನಟ ನಟಿಯರು ಪಾಲ್ಗೊಂಡಿದ್ದಾರೆ ಆ ಎಲ್ಲಾ ನಟ ನಟಿಯರ ಲಿಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಇದರಲ್ಲಿ ಯಾರು ಭಾಗಿಯಾಗಿರಬಹುದು ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಏನು ದುಬೈನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈಗಾಗಲೇ
ದುಬೈನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈಗಾಗಲೇ ಚಿನ್ನದ ಬಿಸ್ಕೆಟ್ಗಳನ್ನು ಸೊಂಟದಲ್ಲಿ ಇಟ್ಕೊಂಡು ಬಂದಿದ್ರು ಎನ್ನುವ ಆರೋಪದಡಿ ಈಗಾಗಲೇ ರನ್ಯಾರ್ ಅವರನ್ನ ಅರೆಸ್ಟನ್ನ ಕೂಡ ಮಾಡಲಾಗಿದೆ. ಇನ್ನು ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ. ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಈಗಾಗಲೇ DRI ಅಧಿಕಾರಿಗಳು ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಇವರು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ, ಬರೀ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಎನ್ನುವ ಈಗಾಗಲೇ ಅಂಶವನ್ನ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಅದಾದ ಬಳಿಕ ರನ್ಯಾ ಕೂಡ ಆರೋಪವನ್ನ ಮಾಡಿದ್ರು. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಇದೀಗ ರನ್ಯಾ ರಾವ್ ಕೇಸ್ ಏನಿದೆ ಅದು ಬಗೆದಷ್ಟು ಬಯಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ನಟ ನಟಿಯರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ತೇಜಸ್ವಿನಿ, ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಹೊರ ಬರ್ತಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ರನ್ಯಾ ರಾವ್ ಏನಿದ್ದಾರೆ ಅವರು ಕೂಡ ಬೈ ಪ್ರೊಫೆಷನಲ್ ನಟಿ ಕೂಡ ಆಗಿರ್ತಾರೆ. ಹೀಗಾಗಿ ಸಾಮಾನ್ಯವಾಗಿ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಪರಿಚಯ ಇದ್ದೇ ಇರ್ತಾರೆ. ಅದನ್ನ ಇವರು ದುರುಪಯೋಗ ಪಡಿಸ್ಕೊಂಡು ಅಲ್ಲಿರುವಂತಹ ನಟ ನಟಿಯರನ್ನ ಆ ಒಂದು ದುಬೈಗೆ ಕಳಿಸಿ ಅಲ್ಲಿಂದ ಚಿನ್ನ ಸಾಗಾಣಿಕೆ ಮಾಡ್ತಾ ಇದ್ರ ಅನ್ನೋ ಒಂದು ಅನುಮಾನ ಕೂಡ ಈಗಾಗಲೇ ವ್ಯಕ್ತವಾಗ್ತಿರುವಂತದ್ದು. ಯಾಕಂದ್ರೆ ಈಗ ಈ ಒಬ್ಬರೇ ಬರೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಸಾಕಷ್ಟು ಜನರು ಹೋದ್ರೆ ತುಂಬಾ ಚಿನ್ನಗಳನ್ನ ತರಬಹುದು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಈ ರೀತಿಯಾಗಿ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೊಳ್ಳೆ ಆಫರ್ಸ್ ಗಳನ್ನ ಕೊಡಿಸ್ತೀವಿ ಮತ್ತೆ ಕಮಿಷನ್ ಬರುತ್ತೆ ಅಂತ ಹೇಳಿ ಈ ರೀತಿಯಾಗಿ ಅವ್ರನ್ನ ಪುಸ್ಲಾಯಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇದರ ಜೊತೆಗೆ ಅಲ್ಲಿ ಇರೋದಕ್ಕೆ ಮತ್ತೆ ಹೋಗ್ ಬರೋದಕ್ಕೆ ಪ್ರತಿಯೊಂದನ್ನು ಕೂಡ ವ್ಯವಸ್ಥೆಯನ್ನ ಇವರೇ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗಿರುವಂತದ್ದು. ಇವೆಲ್ಲವೂ ಕೂಡ ಈಗಾಗಲೇ ಆ ತರುಣ್ ರಾಜ್ ಆಗಿರ್ಬೋದು, ರನ್ಯಾ ರಾವ್ ಆಗಿರ್ಬೋದು, ಇವರ ಇಂಟ್ರಾಗೇಷನ್ ವಿಚಾರದ ವೇಳೆ ಇದೆಲ್ಲವೂ ಕೂಡ ಬಯಲಾಗಿದೆ. ಸೊ ಹೀಗಾಗಿ ಆ ಒಂದು ನಟ ನಟಿಯರು ಯಾರ್ಯಾರು ಎಂಬುದ್ರ ಬಗ್ಗೆ ಕೂಡ ಈಗಾಗಲೇ DRI ಅಧಿಕಾರಿಗಳು ಕೂಡ ಈಗಾಗಲೇ ಲೀಸ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕೂಡ ಕೊರೋನಾ ಆದ ನಂತರದ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಏನು ನಟ ನಟಿಯರು ಯಾರ್ಯಾರು ದುಬೈಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಲೀಸ್ಟ್ ಕೂಡ ಈಗಾಗಲೇ ರೆಡಿ ಆಗ್ತಿದೆ. ಆ ಲೀಸ್ಟ್ ಏನು ಏರ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಸಿಗತ್ತೆ, ಅಥಾರಿಟಿ ಸಿಗತ್ತೆ. ಆ ಒಂದು ಲೀಸ್ಟ್ ಅನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಯಾರು ಹೋಗಿದ್ರು ಮತ್ತೆ ಏನಾದ್ರು ತಂದಿದ್ರ ಅನ್ನೋದ್ರ ಬಗ್ಗೆ ಈಗ ಏನಾದ್ರು ಕ್ಲೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ನೋಡ್ತಾ ಇದ್ದಾರೆ. ಮತ್ತೆ ಈಗ ಇಂಟ್ರಾಗೇಷನ್ ಅಲ್ಲೂ ಕೂಡ ಇವರು ಕೆಲವೊಬ್ಬರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅವೆಲ್ಲವನ್ನು ಕೂಡ ಇಟ್ಕೊಂಡು ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡು ಅವ್ರಿಗೂ ಕೂಡ ನೋಟಿಸ್ ಕೊಡುವಂತ ಸಿದ್ಧತೆಗಳನ್ನು ಕೂಡ ಈಗಾಗಲೇ DRI ಅಧಿಕಾರಿಗಳಾಗಿರ್ಬೋದು ಮತ್ತೆ CBI ಅಧಿಕಾರಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಮಾಡ್ತಿದ್ದಾರೆ. ಹಂಗೇನಾದ್ರೂ ಆಗಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ನಟ ನಟಿಯರಲ್ಲಿ ಹೋಗಿ ಇವ್ರಿಗೆ ಹೆಲ್ಪ್ ಮಾಡಿದಾರೋ ಅವರೆಲ್ಲರಿಗೂ ಕೂಡ ಸ್ಮಗ್ಲಿಂಗ್ ಕೇಸಲ್ಲಿ ಕೂಡ ಫಿಟ್ ಆಗೋದು ಬಹುತೇಕ ಖಚಿತ ಅಂತಾನೆ ಹೇಳ್ಬೋದು ತೇಜಸ್ವಿನಿ. ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.